ನಡೆಸಿದ್ದಾರೆ. ವೃದ್ಧನ ಕೈ ಮುರಿದಿದ್ರು ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಜೂನ್ 21ನೇ ತಾರೀಕು ನಡೆದಿರುವ ಘಟನೆ ಲೇಟ್ ಆಗಿ ಬೆಳಕಿಗೆ ಬರ್ತಾ ಇದೆ. ಘಟನೆಯ ಬಳಿಕ ಈಗಲೂ ಕೂಡ ಬೆದರಿಕೆ ಹಾಕ್ತಾ ಇರೋದಾಗಿ ಆರೋಪ ಕೇಳಿ ಬರ್ತಾ ಇದ್ದು, ವೃದ್ಧ ಮುನಿಕೃಷ್ಣ ಸಂಬಂಧಿ ಬಾಲಕ ಮನೆ ಕೆಳಗೆ ಆಟ ಆಡ್ತಾ ಇದ್ದ. ಈ ವೇಳೆಗೆ ಅಲ್ಲಿಗೆ ಬಂದಂತಹ ಮೂವರು ಯುವಕರಿಂದ ಕಿರಿಕ್ ಶುರುವಾಯಿತು. ಆಕಾಶ್, ರಾಹುಲ್, ಸಿತಾರ್ ಅನ್ನೋ ಯುವಕರಿಂದ ಕಿರಿಕ್ ಶುರುವಾಗಿದ್ದು, ಕಿರಿಕ್ ತೆಗೆದು ಬಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವ ಆರೋಪ ಇದೆ. ಇದನ್ನ ಪ್ರಶ್ನೆ ಮಾಡಿದ ವೃದ್ಧರ ಕುಟುಂಬಸ್ಥರ ಮೇಲೂ ಕೂಡ ಹಲ್ಲೆ ನಡೆಸಿದಾರಂತೆ. ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗಲಾಟೆಯಲ್ಲಿ ವೃದ್ಧ ಮುನಿಕೃಷ್ಣ ಅವರ ಕೈ ಮುಳಿಯೇ ಮುರಿದು ಹೋಗಿದೆ. ಮುನಿಕೃಷ್ಣ ಅವರ ಸೊಸೆ ರೇಣುಕಾಗೆ ಬ್ಯಾಟ್ ನಿಂದ ತಲೆಗೆ ಹೊಡೆದಿದ್ದಾರಂತೆ. ಘಟನೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಕೂಡ ಆಗಿದೆ. ಅಶೋಕನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಮುನಿಕೃಷ್ಣ. ಆದ್ರೂ ಕೂಡ ಆರೋಪಿಗಳನ್ನ ಬಂಧಿಸದೆ ಬಿಟ್ಟು ಕಳಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾರೆ. ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಪೊಲೀಸರ ಈ ನಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅದೊಂದು ಚಿಕ್ಕ ಹುಡುಗ ಆಟ ಆಡ್ತಾ ಇದ್ರು, ಅವಾಗೇನೋ ಹೊಡೆದಾಟ ಆಗಿದೆ. ಅದನ್ನ ಪ್ರಶ್ನೆ ಮಾಡಿದಂತಹ ವೃದ್ಧರ ಕುಟುಂಬಸ್ಥರಿಗೆ ಅವರ ಸೊಸೆಗೆ ಬ್ಯಾಟಲ್ ಹೊಡೆದಿರೋದು, ಪಾಪ ಅವ್ರಿಗೆ ಅವ್ರ ಕೈ ಕಟ್ಟಾಗಿರೋದು ನೋಡಿ. ಇಲ್ಲಿ ಎಕ್ಸ್ರೇ ನೋಡ್ತಾ ಇದ್ದೀರಿ, ಕೈಯೇ ಕಟ್ಟಾಗೋ ರೀತಿಲಿ ಪುಂಡರು ಹೊಡೆದಿದ್ದಾರೆ. ಆ ವಿಜುವಲ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಅಲ್ಲಿರೋರು ಯಾರೋ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಎವಿಡೆನ್ಸ್ ಕೊಟ್ಟರು ಕೂಡ ಪೊಲೀಸರು ಈ ರೀತಿಯಾಗಿ ಯಾಕೆ ವರ್ತಿಸಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ಲೇ ಅನುಮಾನ ಮೂಡುತ್ತೆ. ಯಾಕೆ ಯಾವುದಕ್ಕೆ ಒಳಗಾದ್ರಿ, ಯಾವ ಆಮಿಷಕ್ಕೆ ಒಳಗಾಗಿ ಅವ್ರನ್ನ ಹೊರಗೆ ಬಿಟ್ರಿ? ಚಿಕ್ಕ ಪುಟ್ಟ ಕೇಸ್ ಆದ್ರೂ ರೋಡಲ್ಲಿ ಅಡ್ಡ ನಿಲ್ಲಿಸಿ ಸ್ಟೇಷನಿಗೆ ನಡಿ ಅಂತೀರಿ. ಈ ರೀತಿಯ ದೊಡ್ಡ ಜಗಳ ಆಗಿದೆ. ಪಾಪ ವಯಸ್ಸಾಗಿರೋರ ಕೈಯೇ ಮುರಿದು ಹಾಕ್ಬಿಟ್ಟಿದ್ದಾರೆ. ಆದ್ರೂ ಹುಡುಗರನ್ನ ಹೆಂಗ್ ಬಿಟ್ಟು ಕಳ್ಸಿದ್ರಿ? ಏನು ವಿಚಾರಣೆ ಮಾಡಿದೆ? ಅಲ್ಲಿ ನೋಡಿ, ಇಲ್ಲಿ ಮೂಳೆ ಬ್ರೋಕ್ ಆಗಿರೋದು, ಬೋನ್ ಪೂರ್ತಿಯಾಗಿ ಮುರಿದು ಹೋಗ್ಬಿಟ್ಟಿದೆ. Hey,